बेळगाव तालुक्यामध्ये बेकायदेशीर खाणकामाशी संबंधित एक गंभीर प्रकरण समोर आलंय। उपलब्ध नोंदीनुसार मालिनी रिसोर्सेस संबंधित खाणकाम वैध पर्यावरण परवानगीशिवाय करण्यात आलं असल्याचं दिसतं। तसेच सर्वे क्रमांक 285 जी सरकारी जमीन आहे ती वन व महसूल विभागाला दिलेल्या एनओसी मध्ये समाविष्ट नाही। तरीही या क्षेत्रात खाणकाम झाल्याचं दिसून येतं, ज्यामुळे परवानगी कशी देण्यात आली हा महत्त्वाचा प्रश्न निर्माण होतो। पूर्वी या खाणीचा परवाना बेलगम मिनरल्स यांच्याकडे होता आणि त्यांनी या सर्वे क्रमांकावर कोणतंही काम केलं नव्हतं। मात्र नंतरच्या टप्प्यात मालिनी रिसोर्सेस कडून येथे काम झाल्याचा आरोप आहे, ज्यामुळे हे जाणून बुजून केलेलं उल्लंघन असल्याचा संशय व्यक्त केला जातो। याशिवाय अधिकृत सर्वे क्रमांकामधील खनिज साठा आधी संपलेला असल्याने ही खाण केवळ बेकायदेशीर खनिजांसाठी परवाने तयार करण्यासाठी वापरली गेली असावी असा संशय आहे। किणये गावातील सर्वे क्रमांक 143 आणि 144 येथे अलीकडेच बेकायदेशीर खाणकाम प्रकरणात 8 जणांवर FIR दाखल करण्यात आले। या प्रकरणात काढण्यात आलेले खनिज कुठे विकले गेले आणि त्याचे खरेदीदार कोण होते याची चौकशी होणं आवश्यक आहे। तसेच इंडियन ब्युरो ऑफ माइन्स आणि संबंधित विभागांची भूमिकाही तपासली पाहिजे। बेळगाव तालुक्यात सुरू असलेल्या बेकायदेशीर खाणकामाबाबत कर्नाटक सरकारच्या अंदाज समितीकडे तक्रार करून कारवाईची मागणी करणाऱ्या आमदार अभय पाटील यांच्या भूमिकेचं आम्ही स्वागत करतो। पर्यावरण संरक्षण आणि सार्वजनिक संपत्तीचं रक्षण महत्त्वाचं आहे, पण एक महत्त्वाचा प्रश्न निर्माण होतो की मालिनी रिसोर्स या कंपनीकडून होत असलेल्या बेकायदेशीर खाणकामाबाबत मौन का? मालिनी रिसोर्सचे खरे मालक कोण? उपलब्ध माहितीनुसार संतोष कुमार पाटील आणि तवन पाटील, जे आमदारांच्या नात्यातील आहेत, यांचा या कंपनीशी संबंध असल्याबाबत प्रश्न उपस्थित होत आहेत। यामुळे काही गंभीर शंका निर्माण होतात। ही तक्रार खरोखरच चांगल्या हेतूने दिली आहे का, की छोट्या ऑपरेटर्सवर दबाव आणून बेकायदेशीर खनिज एका ठराविक कंपनी मार्फत विकलं जावं यासाठी हा प्रयत्न आहे? आम्ही कोणताही निष्कर्ष काढत नाही, पण या संपूर्ण प्रकरणाची स्वतंत्र चौकशी होणं अत्यंत आवश्यक आहे। सत्य बाहेर यायला हवं, पारदर्शकता असावी, कायदा सर्वांसाठी समान असला पाहिजे। ನಾವು ಈ ಬೆಳಗಾವಿ ತಾಲೂಕಿನಾಗ ಏನು ಮತ್ತು ಖಾನಾಪುರ ತಾಲೂಕಿನಾಗ ಇಲ್ಲಿಗಲ್ ಮೈನಿಂಗ್ ಏನು ಆಕ್ಟಿವಿಟಿ ಸ್ಟಾರ್ಟ್ ಆತ ಅದ್ರ ಬಗ್ಗೆ ನಾವೇನು ಇನ್ವೆಸ್ಟಿಗೇಟ್ ಮಾಡಾಕಿದ್ವು। ಅವಾಗ ಭಾಳಷ್ಟು ಸಣ್ಣ ಪ್ಲೇಯರ್ಸ್ ಅದಾರ, ಅದ್ರ ಬಗ್ಗೆ ನಾವು ಫೋಕಸ್ ಮಾಡತ್ತಿದ್ವು। ಆಮೇಲೆ ಹಂಗೆ ಇನ್ಫಾರ್ಮೇಶನ್ ಟೇಕ್ ಮಾಡಿದ್ವು। ಅವಾಗ ಈ ಸಣ್ಣ ಪ್ಲೇಯರ್ಸ್ಗಿಂತನೂ ಒಂದು ದೊಡ್ಡ ಮೀನಿನ ಈ ನಮ್ಮ ಜಾಲ್ನಾಗ ಸಿಕ್ತವ। ಈಗ ಇವತ್ತು ಏನಾಗತ್ತೆ ಬೆಳಗಾವಿ ತಾಲೂಕಿನಾಗ ಏನಾಗತ್ತೆ ಅಂದರೆ ಭಾಳ ಸಣ್ಣ ಆಪರೇಟರ್ಸ್ ಅವರು ಹೋಗಿ ರೈತರ ಭೂಮಿ ಮೇಲೆ ಹೋಗಿ ಮಣ್ಣು ಹಡ್ಕೊಂಡು, ಮುಖ್ಯವಾಗಿ ಅದ್ರೊಳಗೆ ಹೈ ಗ್ರೇಡ್ ಐತಿ ಮತ್ತು ಲೋ ಗ್ರೇಡ್ ಐತಿ। ಖರೆ ಬೆಳಗುಂದಿ, ಬೋಕ್ನೂರ್, ಬಿಜಗರ್ನಿ, ಕಿನೆ ಈ ಬೆಲ್ಟ್ನಾಗ ಭಾಳಷ್ಟು ಕಡೆ ಹೈ ಗ್ರೇಡ್ ಅಲ್ಯೂಮಿನಿಯಂ ಐತಿ। ಈ ಲೋ ಗ್ರೇಡ್ ಏನಾಗ್ತೈತಿ, ಲೋ ಗ್ರೇಡ್ ಅಲ್ಯೂಮಿನಿಯಂ ಬಾಕ್ಸೈಟು ಸಿಮೆಂಟ್ ಫ್ಯಾಕ್ಟ್ರೀಸ್ಗೆ ಯೂಸ್ ಆಗ್ತೈತಿ। ಹೈ ಗ್ರೇಡ್ ಇರೋದು ಅಲ್ಯೂಮಿನಿಯಂ ಫ್ಯಾಕ್ಟ್ರಿಗೆ ಮತ್ತು ಕೆಲವು ಗುಜರಾತ್ನಾಗ ಇರುವಂಥ ಕೆಮಿಕಲ್ ಫ್ಯಾಕ್ಟ್ರೀಸ್ಗೆ ಈ ಥರದ ಯುಟಿಲೈಸೇಷನ್ ಆಗ್ತೈತಿ। ಇಲ್ಲಿ ಇದು ಮಹಾರಾಷ್ಟ್ರ ಮತ್ತು ಕರ್ನಾಟಕ ಬಾರ್ಡರ್ ಮೇಲೆ ಆಗುವಂಥ ಇದೊಂದು ಸ್ಕ್ಯಾಮ್। ಅಂದ್ರೆ ಕೆಲವು ಮಹಾರಾಷ್ಟ್ರ ಸರ್ಕಾರನಾಗ ಬರೀ ಪರ್ಮಿಟ್ ಅವ್ರ ಎಲ್ಲಿ ಮಟಲ್ ಸ್ಟಾಕ್ ಆಗತ್ತೆ ಅಲ್ಲಿಂದ ಪರ್ಮಿಟ್ ಇಶ್ಯೂ ಮಾಡಿಬಿಡ್ತಾರೆ। ಅಲ್ಲಿ ತಹಶೀಲ್ದಾರ್, ಚಂದಗಢ ತಾಲೂಕು ತಹಶೀಲ್ದಾರ್ ಒಂದು ಪರ್ಮಿಟ್ ಇಶ್ಯೂ ಮಾಡಿಬಿಡ್ತಾರೆ। ಅದಕ್ಕೆ ಇವರು ಗಡಿಗೆ ಹತ್ತಿ ಇರೋ ಕಾರಣಕ್ಕೆ ಇಲ್ಲಿ ಮಟಲ್ ತೊಗೊಂಡು ಅಲ್ಲಿ ಡಂಪ್ ಮಾಡೋದು, ಅಲ್ಲಿ ಮಟಲ್ ತೊಗೊಂಡು ಗುಜರಾತ್ಗೆ ಕಳಿಸೋದು, ಈ ಥರ ಭಾಳಷ್ಟು ಇಲ್ಲಿಗಲ್ ಆಕ್ಟಿವಿಟೀಸ್ ಆಗತ್ತವ। ಈಗ ಮುಖ್ಯವಾಗಿ ನಮ್ಮ ಇಶ್ಯೂ ಬರೋದಂದ್ರೆ ಇವತ್ತು ಕಿನೆ ಡ್ಯಾಮ್ ಹತ್ರ ಏನು ಸರ್ವೆ ನಂಬರ್ 133, 143, 144 ಅದೆಲ್ಲ ರೈತರ ಭೂಮಿ, ಅಲ್ಲಿ ಭಾಳ ಸಿಕ್ಕಾಪಟ್ಟಿ ರ್ಯಾಂಪಂಟ್ ಮೈನಿಂಗ್ ಆಗಿತ್ತು। ಮೈನಿಂಗ್ ಆಗಿ ಇವತ್ತು ಪೊಲೀಸರು ಒಂದು ಮೊನ್ನೆ ಕೆಲವು ಜನರ ಮೇಲೆ FIR ಮಾಡಿದ್ರು। ಅದೇ FIR ಆಯಿತು, 8 ಜನರ ಮೇಲೆ FIR ಆಯಿತು। ಅವರು ಇಲ್ಲಿಗಲಿ ಮೈನಿಂಗ್ ಮಾಡಿ ತುಡುಗಲೇ ಮಾರಾತಿದ್ರು। ಅದ ತುಡುಗು ಮಾಡಿದವ್ರು ಇವರು ಹಿಡಿದ್ರು। ಈಗ ತುಡುಗಿನ ಮಾಲ ಯಾರು ಖರೀದಿ ಮಾಡಿ ಅದಕ್ಕೆ ಪರ್ಮಿಟ್ ಇಶ್ಯೂ ಮಾಡ್ಯಾರಲ್ಲ ಅದನ್ನ ಯಾವಾಗ ಹಿಡಿಯೋರ ಈ ಪ್ರಶ್ನೆ ಬರ್ತದೆ। ಮಟೀರಿಯಲ್ ಹೋಗ್ತಿಲ್ಲ ನನಗೆ। ಆಮೇಲೆ ಇಲ್ಲಿಗಲ್ ಮಟೀರಿಯಲ್ಗೆ ಲೀಗಲೈಸ್ ಮಾಡಕ್ಕೆ ಪರ್ಮಿಟ್ಸ್ ಯಾರು ಇಶ್ಯೂ ಮಾಡಿ
ನಮ್ಮ ಭಾಗನಾಗ ಯಾರ್ದು ಒಬ್ರದ ಮೈನಿಂಗ್ ಲೀಸ್ ಐತಿ ಅದು ಬೇಕು. ಮತ್ತೆ ಇಬ್ಬರು ಮಂದಿ ಅವರು, ಒಬ್ರು ಹೈದರಾಬಾದ್ರವರು, ಅವ್ರು ಬಿಜಾಪುರದವರು, ಅವರು ಬೆನ್ನತ್ತೀವಿ. ಹೊರಗಿನವ್ರಿಗೆ ಇಲ್ಲಿ ಬಂದು ನಮ್ಮ ನ್ಯಾಚುರಲ್ ರಿಸೋರ್ಸಸ್ ಲೂಟಿ ಮಾಡಕ್ಕೆ ನಾವು ಯಾವುದೇ ಪರಿಸ್ಥಿತಿ ಅವಕಾಶ ಮಾಡಿ ಕೊಡಂಗಿಲ್ಲ. ಇದ್ರ ಸಂಬಂಧ ಯಾರು ಎಷ್ಟು ಬೇಕಾದ ಹೋರಾಟ ಮಾಡ ಎಂತ ಬೇಕಾದ ಹೋರಾಟ ನಾವು ರೆಡಿ ಇದೀವಿ. ಹೊರಗಿನವರಿಗೆ ಬಂದು ಬೆಳಗಾವಿ ತಾಲೂಕನ್ನು ಬಳ್ಳಾರಿ ಮಾಡಕ್ಕೆ ನಾವು ಅವಕಾಶ ಮಾಡಿ ಕೊಡಂಗಿಲ್ಲ. 2003 ಬೆಳಗಾವಿ ಮಿನರಲ್ ಇವರು ಆಂಧ್ರ ಪ್ರದೇಶದವರು ಅವರು ಬಂದು ವೇಣುಗೋಪಾಲ್ ಅಂತ ಇಲ್ಲಿ ಮೈನಿಂಗ್ ಆಪರೇಷನ್ ಸ್ಟಾರ್ಟ್ ಮಾಡಿದ್ರು. ಅವರು ಮೈನಿಂಗ್ ಆಪರೇಷನ್ ಸ್ಟಾರ್ಟ್ ಮಾಡಿ ಅವ್ರ ಮೈನಿಂಗ್ ಲೀಸ್ ಅವಾಗ 20 years ಇದ್ದಿದ್ದು. 2003 2023 ತನಕ ಅವ್ರದ್ದು ಮೈನಿಂಗ್ ಲೀಸ್ ಇತ್ತು. ಅವಾಗ ಮೈನಿಂಗ್ ಲೀಸ್ ಕೊಟ್ಟೊಳಗನ ಅವರಿಗೆ 20 years ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಕೊಟ್ಟರು, ಬಟ್ 20 years. ಆಮೇಲೆ 2015 ಕೇಂದ್ರ ಸರ್ಕಾರ ಒಂದು ಹೊಸ ಕಾಯ್ದೆನಾಗ ತಿದ್ದುಪಡಿ ತಂತು. ಆ ಕಾಯ್ದೆನ ಏನಂದ್ರೆ ಯಾವ ಮೈನಿಂಗ್ ಲೀಸ್ಗಳಿಗೆ 20 ವರ್ಷ ಇತ್ತು ಅದನ್ನ 50 ವರ್ಷ ಮಾಡಬೇಕಂತ. ಸೊ ಡಿಫ್ಯಾಕ್ಟು ಅದು ಯಾವ 20 ವರ್ಷದ ಲೀಸ್ ಇದ್ದು ಅಲ್ಲ 50 ವರ್ಷ ಅದು. ಆದರೆ ಇಲ್ಲಿ ಉದಾಹರಣೆಗೆ ಬೆಳಗಾವಿ ಮಿನರಲ್ಸ್ ಏನು ಲೀಸ್ ಇತ್ತು ಅದು 2053 2003 2053 ತನಕ. ಆಮೇಲೆ ಅವರು ಯಾವ ಸರ್ವೆ ನಂಬರ್ಸ್ಗೆ ಅಪ್ಲಿಕೇಶನ್ ಕೊಟ್ಟಿರಂದ್ರೆ ಅದಾಗಿತ್ತು ಸರ್ವೆ ನಂಬರ್ ಅದಾಗಿತ್ತ. ಈ ಬೆಳಗಾವಿ ಮಿನರಲ್ಸ್ ಅವರು ಸರ್ವೆ ನಂಬರ್ಸ್ 284, 290, 291, 292, 293, 294, 295, 296, 297, 298, 299, 289. ಇದ್ರ 285 ಇಲ್ಲ. ಸೊ ಬೆಳಗಾವಿ ಮಿನರಲ್ಸ್ ಅವರು ಮೈನಿಂಗ್ ಮಾಡಬೇಕಂದ್ರೆ ಅವರು ಒಂದು ಅರಣ್ಯ ಇಲಾಖೆ, ಇನ್ನೊಂದು ಕಂದಾಯ ಇಲಾಖೆ ಮತ್ತು ಇನ್ನೊಂದು ಬೆಳಗುಂದಿ ಗ್ರಾಮಸ್ಥರದ ಒಂದು ಡೋಂಗರ್ ಅಭಿವೃದ್ಧಿ ಕಮಿಟಿ ತಂದಿತ್ತು. ಇದು ಅವ್ರದ್ದು ಅಪ್ಲಿಕೇಶನ್ ಇದೆ, ಅವ್ರ ಅಗ್ರಿಮೆಂಟ್ ಇದೆ. ಇವು ಮೂರು ಕಡೆ ಇವ್ರೇನು ಸರ್ವೆ ನಂಬರ್ ಮೆನ್ಷನ್ ಮಾಡ್ರ ಆ ಮೂರು ಅಪ್ಲಿಕೇಶನ್ನಾಗ NOC ಪಡೆಯುವ ಸಂಬಂಧ 285 ಎಲ್ಲೂ ಡಿಸ್ಕ್ರಿಪ್ಷನ್ ಇಲ್ಲ, ಎಲ್ಲೂ 285 ಮೆನ್ಷನ್ ಮಾಡಿಲ್ಲ. ಆದರೆ ಮೈನ್ಸ್ ಆ್ಯಂಡ್ ಜಿಯೋಲಜಿ ಡಿಪಾರ್ಟ್ಮೆಂಟ್ದವರು ಪರ್ಮಿಷನ್ ಕೊಡುವಾಗ 285 ಹಾಕಿ ಕೊಡ್ತಾರೆ. ಮೈನ್ಸ್ ಆ್ಯಂಡ್ ಜಿಯೋಲಜಿ ಅಧಿಕಾರಿಗಳಿಗೆ ಯಾವುದು ಸರ್ಕಾರಿ ಲ್ಯಾಂಡ್ ಐತಿ, ಯಾವ್ದು ಅಪ್ಲಿಕೇಶನ್ನಾಗ ಸರ್ವೆ ನಂಬರ್ ಇಲ್ಲ, ಅದಕ್ಕೆ ಇವ್ರು ಹೆಂಗೆ ಹಾಕಿ ಕೊಟ್ಟರೆ ಇವತ್ತು ನಾವು ಪ್ರಶ್ನೆ ಮಾಡ್ತೀವಿ. ಮತ್ತು ಇದು ಭಾಳ ವರ್ಷದಿಂದ ನಡೆದು ಬಂದಿದೆ. ಆಮೇಲೆ 2022-23 ಬೆಳಗಾವಿ ಮಿನರಲ್ಸ್ದವರು ಮಾರ್ತಾರೆ, ಮಾರಿ ಇದು ಮಾಲಿನ್ಯ ರಿಸೋರ್ಸಿಗೆ ಮಾರ್ತಾರೆ. ಆಮೇಲೆ ಮಾಲಿನ್ಯ ರಿಸೋರ್ಸ್ದವರು ಅಲ್ಲಿ ತಮ್ಮ ಮೈನಿಂಗ್ ಆಕ್ಟಿವಿಟಿ ಸ್ಟಾರ್ಟ್ ಮಾಡ್ತಾರೆ. ಈಗ ನಾನು ಸ್ವತಃ ಅಲ್ಲಿ ಹೋಗಿ ಆ ಪ್ರದೇಶದ ವೀಕ್ಷಣೆ ಮಾಡಿ ಅಲ್ಲಿ ಏನು ನೀವು 12-13 ಸರ್ವೆ ನಂಬರ್ ಅದಾವ, ಎಲ್ಲ ಕಡೆ ಅವರು ವೇಣುಗೋಪಾಲ್ ಅವರು ಬೆಳಗಾವಿ ಮಿನರಲ್ದವ್ರು ಎಲ್ಲ ಕಡೆ ಮೈನಿಂಗ್ ಮುಗಿಸಿ ಹೋಗ್ಯಾರ. ಮಟೀರಿಯಲ್ ಇಲ್ಲ ಅಲ್ಲಿ. ಮಟೀರಿಯಲ್ ಏನ್ರ ಇದೆ ಅಂದರೆ ಇದು ಬಾಕ್ಸೈಟ್ ಓವರ್ ಏನ್ರ ಇದೆ ಅಂದರೆ ಮಾಲಿ ರಿಸೋರ್ಸದ ಮೈನಿಂಗ್ ಲೀಸ್ ಪ್ರಕಾರ ಓನ್ಲಿ 285 ಮಾತ್ರ ಇದೆ. ಅಂದ್ರೆ ಮೊದಲಿನವ್ರ ವೇಣುಗೋಪಾಲ್ ಅವರು ಮೈನಿಂಗ್ ಮಾಡೋಳಗೆ 285 ಗೌರ್ಮೆಂಟ್ ಲ್ಯಾಂಡ್ ಐತಿ, ನಮ್ಮ ಮ್ಯಾಪ್ನಾಗ ಬಂದ್ರು 285 ನಾವು ಮೈನಿಂಗ್ ಮಾಡೋದು ಬೇಡ ಅವ್ರು ಬಿಟ್ರಿಕ್ಕಿಲ್ಲ. ಆದರೆ ಮಾಲಿ ರಿಸೋರ್ಸ್ದವರು ಅವ್ರು ಯಾವುದೂ ವಿಚಾರ ಮಾಡಲ್ದರೆ ಅಲ್ಲಿ ಮೈನಿಂಗ್ ಆಕ್ಟಿವಿಟಿ ಸ್ಟಾರ್ಟ್ ಆಗ. ಸೊ ಅಲ್ಲಿ ಮೈನಿಂಗ್ ಮಾಡತ್ತಾರ. ಅದ್ರ ಬಗ್ಗೆ ನಮ್ಮ ಕಡೆ ಕ್ರೆಡಿಬಲ್ ಫುಟೇಜ್, ವಿಡಿಯೋ ಫುಟೇಜ್ ಐತಿ, ಎವಿಡೆನ್ಸ್ ಐತಿ, ಅದು ನಾವು ನಿಮ್ಗೆ ಶೇರ್ ಮಾಡ್ತೀವಿ. ಈಗ ನಾವು ಕೇಳೋದು ಅಂದರೆ ಗೌರ್ಮೆಂಟ್ ಲ್ಯಾಂಡ್ನಾಗ ಮಾಲಿನ್ಯ ರಿಸೋರ್ಸ್ವರೆಗೆ ಮೈನಿಂಗ್ ಮಾಡೋಕ್ಕೆ ಅನುಮತಿ ಯಾರು ಕೊಟ್ಟರು? ಇದು ಒಂದು. ಎರಡನೇದು, ಕಿನೆ ಮತ್ತು ಸುತ್ತಮುತ್ತಲಿನ ಪ್ರದೇಶನಾಗ ಭಾಳಷ್ಟು ಕಡೆ ಅಲ್ಲೆಲ್ಲ ಇಲ್ಲಿಗಲ್ ಮೈನಿಂಗ್ ಆಗೈತಿ. ಆ ಮಟೀರಿಯಲ್ ಹೋತಿಲ್ಲ, ಅದಕ್ಕೆ ಖರೀದಿ ಯಾರು ಮಾಡಿದ್ರು, ಅದಕ್ಕೆ ಪರ್ಮಿಟ್ ಯಾರು ಇಶ್ಯೂ ಮಾಡಿದ್ರು, ಅದ್ರ ಎಂಡ್ ಕನ್ಸ್ಯೂಮರ್ ಯಾರ, ಇದು ನಾವು ಪ್ರಶ್ನೆ ಮಾಡ್ತೀವಿ. ಆಮೇಲೆ ನಾವು ಈ ವಿಷಯನಾಗ ನಾವು ಅಭಯ ಪಾಟೀಲ್ ಅವ್ರದ ಒಂದು ಏನು ಎಸ್ಟಿಮೇಟ್ ಕಮಿಟಿಗೆ ಅಂತ ಲೆಟರ್ ಕೊಟ್ಟಾರ, ಇದೇ ಲೆಟರ್ ಅವ್ರದ್ದು. ಈ ಲೆಟರ್ ನಾವು ಸ್ವಾಗತ ಮಾಡ್ತೀವಿ. ನಾವು ಕೇಳುವಂಥ ಪ್ರಶ್ನೆನ ಅವರು ಕೇಳ್ಯಾರ, ಅವರು ಸ್ವಲ್ಪ ಜನರಲ್ ಆಗಿ ಕೇಳ್ಯಾರ, ನಾವು ಭಾಳ ಸ್ಪೆಸಿಫಿಕ್ ಆಗಿ ಇನ್ಫಾರ್ಮೇಶನ್ ಡಿಗ್ ಮಾಡೀವಿ. ಆದರೆ ಈಗ ಆಶ್ಚರ್ಯ ಪಡುವ ವಿಷಯ ಅಂದರೆ ಇಲ್ಲಿ ಎಸ್ಟಿಮೇಟ್ ಕಮಿಟಿಗೆ ಒಂದು ಕಂಪ್ಲೇಂಟ್ ಕೊಡ್ತಾರೆ ಅವರು. ಮತ್ತು ಇದರ ಭಾಳ ಬೇರೆ ಬೇರೆ ಇಶ್ಯೂಗಳನ್ನ ಈ ಥರ ಎಸ್ಟಿಮೇಟ್ ಕಮಿಟಿಗೆ ಅವ್ರು ಕಂಪ್ಲೇಂಟ್ ಕೊಟ್ಟು
ಫೈಟ್ ಮಾಡ್ಯಾರ, ಅದನ್ನ ಅಪ್ರಿಷಿಯೇಟ್ ಮಾಡ್ತೀವಿ. ಆದರೆ ಮಾಲಿ ರಿಸೋರ್ಸ್ ಮಾಲಕರು ಯಾರು? ಮಾಲಿ ರಿಸೋರ್ಸಸ್ ಮಾಲಕರು ಯಾರು? ಅದನ್ನ ನಾವು ಐಡೆಂಟಿಫೈ ಮಾಡಿದಾಗ ಅಥವಾ 4 ಪಾರ್ಟ್ನರ್ ಇದ್ದಾರೆ. ನಿತಿನ್ ಗೋಪಾಲ್ ಗೋಡ್ಸೆ, ಮಹೇಶ್ ಸಾತ್ಪುತೆ, ಆಮೇಲೆ ಸಂತೋಷ್ ಕುಮಾರ್ ಪಾಟೀಲ್, ಶ್ರೀ ತವನ್ ಪಾಟೀಲ್. ಈಗ ಸಂತೋಷ್ ಕುಮಾರ್ ಪಾಟೀಲ್ ಅವ್ರು ಯಾರು, ತವನ್ ಪಾಟೀಲ್ ಅವ್ರು ಯಾರು? ಇದು ನೀವು ಮಾಧ್ಯಮದವ್ರು ನೀವು ಎನ್ಕ್ವೈರಿ ಮಾಡಬೇಕು. ಅಂದರೆ ನಿಮ್ಮ ಕಂಪ್ನಿ ಅಲ್ಲಿ ಮೈನಿಂಗ್ ಮಾಡೋದು, ಇವತ್ತು ನಿಮ್ಮ ಕಂಪ್ನಿ ಮೇಲೆ ಅಲಿಗೇಷನ್ ಐತಿ, ಹಿಂಗೆ ಅವರು ಇಲ್ಲಿಗಲ್ ಮೈನಿಂಗ್ ಮಾಡತ್ತಾರ. ಆಮೇಲೆ ಆ ಪೂರ ಲೈಸೆನ್ಸ್ ಪ್ರಕಾರ ಆ ಎಲ್ಲ ಸರ್ವೆ ನಂಬರ್ನಾಗ ಎಲ್ಲ ಮಟೀರಿಯಲ್ ಮುಗಿದೈತಿ. ಮಟೀರಿಯಲ್ ಹೊರಗಿಂದ ಬಂದು ಅಲ್ಲಿ ಪರ್ಮಿಟ್ ಇಶ್ಯೂ ಆಗತ್ತಾವ. ಆಮೇಲೆ 2023 ಈ ಪರ್ಟಿಕ್ಯುಲರ್ ಮೈನಿಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಇಲ್ಲ. ಯಾವಾಗ ಯಾವ ಮೈನಿಗೆ ಎನ್ವೈರನ್ಮೆಂಟಲ್ ಕ್ಲಿಯರೆನ್ಸ್ ಇರಂಗಿಲ್ಲ ಅದು ಇಲ್ಲಿಗಲ್ ಆಗ್ತದೆ. ಅಂದ್ರೆ ದಿಸ್ ಇಸ್ ಅ ಬಿಗ್ ಇಲ್ಲಿಗಲ್ ಸ್ಕ್ಯಾಮ್. ವಿತೌಟ್ ಪ್ರಾಪರ್ ಪರ್ಮಿಷನ್ಸ್ ಇವರು ಮಾಡ್ತಾ ಇದ್ದಾರೆ. ಇದ್ರೊಳಗೆ ಮೈನ್ಸ್ ಆ್ಯಂಡ್ ಜಿಯೋಲಜಿಗೆ ಕೆಲವು ಹಿರಿಯ ಅಧಿಕಾರಿಗಳು ಇದ್ದಾರೆ. ಆಮೇಲೆ ಕೇಂದ್ರನಾಗ ಇವರು ಸರ್ಕಾರ ಇರೋ ಕಾರಣಕ್ಕಾಗಿ ಇವರು ಕೇಂದ್ರ ಸರ್ಕಾರ ಮೈನ್ಸ್ ಆ್ಯಂಡ್ ಜಿಯೋಲಜಿ ಅಂದ್ರೆ IBM, ಇಂಡಿಯನ್ ಬ್ಯೂರೋ ಆಫ್ ಮೈನ್ಸ್, ಅಲ್ಲಿ ಮ್ಯಾಲಿನ ಅಧಿಕಾರಿಗಳು ಇವ್ರು ಮ್ಯಾನೇಜ್ ಮಾಡಿಕೊಂಡು ಅವ್ರು ಯಾವುದೇ ರೀತಿ ಕ್ರಮ ತಗೋತಾ ಇರಲ್ಲ. ಈಗ ನಾವು ಡೈರೆಕ್ಟರ್ಗೆ 2 ಲೆಟರ್ ಬರೆದು ಡೈರೆಕ್ಟರ್ ಇನ್ನೂರಿಗೆ ಕ್ರಮ ತಗೊಂಡಿಲ್ಲ. ಮತ್ತು ನಾವು ಇವತ್ತು ಏನು ಪ್ರಶ್ನೆ ಮಾಡೋದ್ರೆ, ನೀವೇ ಎಸ್ಟಿಮೇಟ್ ಕಮಿಟಿಗೆ ಲೆಟರ್ ಬರೀತೀರಿ, ನಿಮ್ಮನ್ನ ಕಂಪ್ನಿ ಅದು ನಿಮ್ಮ ಲೆಟರ್ನಾಗ ಅವ್ರು ಕ್ಲಿಯರ್ಲಿ ಕೇಳ್ತಾರ. ಅವ್ರು ನಾವೇನು ಪಾಯಿಂಟ್ಸ್ ಕೇಳ್ತೀವಿ, ನಾವೇನು ವಿಷಯ ಹೋರಾಟ ಮಾಡತ್ತೀವಿ ಅದನ್ನ ಕೇಳ್ಯಾರ ಅವರು. ಇಲ್ಲಿಗಲ್ ಮೈನಿಂಗ್ ನಡೆದೈತಿ, ಇದು ಮೈನ್ಸ್ ಆ್ಯಂಡ್ ಜಿಯೋಲಜಿ ಡಿಪಾರ್ಟ್ಮೆಂಟ್ ಅವ್ರು ಇದ್ರ ಮೇಲೆ ಕ್ರಮ ತಗೋತಿಲ್ಲ, ಆಮೇಲೆ ಎದಕ್ಕೆ ತಗೊಂಡಿಲ್ಲ, ಅವೆಲ್ಲ ಪ್ರಶ್ನೆ ಕೇಳ್ಯಾರ. ನಾವು ಅದನ್ನ ಪ್ರಶ್ನೆ ಕೇಳ್ತೀವಿ. ಯಾಕಂದ್ರೆ ಮಾಲಿ ರಿಸೋರ್ಸಸ್ ಇಲ್ಲಿಗಲ್ ಆಕ್ಟಿವಿಟೀಸ್ ಪ್ರಶ್ನೆ ಮಾಡೋರು ಯಾರು? ಇವತ್ತು ಈ ಪ್ರಶ್ನೆ ಬಂದೈತಿ. ಅದಕ್ಕೆ ಈಗಾಗಲೇ ಇದ್ರ ಬಗ್ಗೆ ನಾವು ಇಶ್ಯೂ ರೇಸ್ ಮಾಡೇವೆ. ಆಮೇಲೆ ರಂಗಪ್ಪ ಅನ್ನೋರು ಏನು ಮೈನ್ಸ್ ಆ್ಯಂಡ್ ಜಿಯೋಲಜಿ ಡೈರೆಕ್ಟರ್ ಅದಾರ, ಅವರು ನಮ್ಮ ಲೆಟರ್ಸ್ಗೆ ಇನ್ನೂ ರಿಯಾಕ್ಟ್ ಮಾಡ್ತಾ ಇಲ್ಲ. ನಾವು ಈ ಪ್ರೆಸ್ ಮೀಟ್ ಮಾಧ್ಯಮ ಮುಖಾಂತರ ನಾವು ಅವರಿಗೆ ಎಚ್ಚರಿಕೆ ಕೊಡ್ತೇವೆ, ನೀವು ಲಾಸ್ಟ್ ಮಾಡಲಿಲ್ಲ ಅಂದ್ರೆ ನಾವು ನಿಮ್ಮಲ್ಲೂ ಕಾನೂನು ಕ್ರಮ ತಗೋತೀವಿ ಅಂತ ಹೇಳಿ ನಾನು 2 ಮಾತು ಮುಗಿಸ್ತೇನೆ. ಇವತ್ತಿನ ದಿವಸ ಬೆಳಗಾವಿಯ ಖಾನಾಪುರ ತಾಲೂಕು ಹಾಗೂ ಬೆಳಗಾವಿ ತಾಲೂಕಿನಲ್ಲಿ ಕಾನೂನು ಬಾಹಿರವಾಗಿ ಗಣಿಗಾರಿಕೆ ಮಾಡ್ತಾ ಇದ್ದಾರೆ. ಅದರಲ್ಲಿ ಅಲ್ಯೂಮಿನಿಯಸ್, ಲೆಟ್ರೇಟ್ ಹಾಗೂ ಬಾಕ್ಸೈಟನ್ನು ತಗೊಂಡು ಕಾನೂನು ಬಾಹಿರವಾಗಿ ಕಳ್ಳತನವಾಗಿ ಅದನ್ನು ಅಗೆದುಕೊಂಡು ಅದನ್ನು ಮಾರಾಟ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅದರಿಂದ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಸಾವಿರಾರು ಕೋಟಿ ಈಗಾಗಲೇ ನಷ್ಟ ಆಗಿದೆ. ಯಾಕಂತ ಹೇಳಿದ್ರೆ ಇವತ್ತಿನ ದಿವಸ ಯಾವ ಏರಿಯಾದಲ್ಲಿ ಮೈನಿಂಗ್ ಅಂತೇಳಿ EC ತಗೋತಾರೆ ಅವರು, EC ತಗೊಳ್ಳೋದೇ ಒಂದು ಕಡೆಗೆ, ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಅದನ್ನು ತಗೊಳ್ತಾರೆ ಒಂದು ಕಡೆಗೆ, ಆದರೆ ಮಾಡೋದೇನೋ ಒಂದು ಕಡೆಗೆ. ಅದರಲ್ಲಿ ಒಂದು ಗೌರ್ಮೆಂಟ್ ಏನು ಒಂದು ಲ್ಯಾಂಡ್ ಇದೆ ಬೆಳಗುಂದಿಯಲ್ಲಿ, ಸರ್ವೆ ನಂಬರ್ 285, ಅಲ್ಲಿರುವಂಥ ಎಲ್ಲ ಏನು ಅದು ನ್ಯಾಚುರಲ್ ಆಗಿರುವಂತಹ ಮೈನಿಂಗ್ ಓರ್ ಅದನ್ನ ಈಗಾಗಲೇ ಖಾಲಿ ಮಾಡಿಬಿಟ್ಟಿದ್ದಾರೆ. ಅದರಲ್ಲಿರುವಂಥ ಅಲ್ಯೂಮಿನಿಯಸ್, ಲೈಟ್ರೇಟ್ ಎಲ್ಲ ಈಗಾಗಲೇ ಖಾಲಿಯಾಗಿದೆ. ಈಗ ಏನು ಮಾಡ್ತಾ ಇದ್ದಾರೆ ಅಂತಂದರೆ ಕಿಣೆ ಆ ಕಡೆಗೆಲ್ಲ ಏನೊಂದು ಕಾನೂನು ಬಾಹಿರವಾಗಿ ಮೈನಿಂಗನ್ನು ಮಾಡಿ ಮೈನ್ಸ್ ಅವರನ್ನು ತೆಗೆದುಕೊಂಡು ಅದನ್ನು ಕಳ್ಳತನ ಮಾರ್ಗದಿಂದ ತೆಗೆದುಕೊಂಡು ಅದನ್ನು ಈ ಕಡೆಗೆ ಡಂಪ್ ಮಾಡ್ತಾ ಇದ್ದಾರೆ ಬೆಳಗುಂದಿಯಲ್ಲಿ. ಅಲ್ಲಿಂದ ಅದು ಕಳ್ಳತನದ ಮಾನನ್ನು ತಗೊಂಡು ಕಳ್ಳತನದಿಂದಲೇ ಮಾರಾಟ ಇವರು ಮಾಡ್ತಾ ಇದ್ದಾರೆ. ಇನ್ನೊಂದು ಪ್ರಶ್ನೆ ಅಂತಂದರೆ, ಇನ್ನೊಂದು ತಮಗೆಲ್ಲ ಹೇಳೋಕೆ ಇಷ್ಟಪಡ್ತಾ ಇದ್ದೀನಿ. ಈಗಾಗಲೇ ಹಿಂದೆ ಜನಾರ್ದನ ರೆಡ್ಡಿ ಅವರು ಏನೋ ಒಂದು ಮೈನಿಂಗಲ್ಲಿ ದೊಡ್ಡ ಒಂದು ಕಿಂಗ್ ಅಂತೇಳಿ ಎಲ್ಲರಿಗೂ ಕೂಡ ಗೊತ್ತಿರೋದೇ ಸರಿ. ಅಂಥದ್ರಲ್ಲಿ ಅವರು ಏನು ಸರ್ಕಾರದ ಜಮೀನಲ್ಲಿ ಏನು ಒಂದು ಮೈನಿಂಗ್ ಮಾಡಿದ್ರು, ಆ ಮೈನಿಂಗ್ ಮಾಡಿದ್ದಕ್ಕಾಗಿ ಅವ್ರಿಗೆ ಏನೆಲ್ಲ ಅವರ ರಾಜಕಾರಣನೇ ಮುಗಿದಂತಾಗಿದೆ. ಸಂಪೂರ್ಣವಾಗಿ ಲಕ್ಷಾನುಕೋಟಿಗಟ್ಟಲೆ ಅದರಿಂದ ಕೇಂದ್ರ ಸರ್ಕಾರಕ್ಕೂ ಕೂಡ ಅದನ್ನು ಹಾಗೂ ರಾಜ್ಯ ಸರ್ಕಾರಕ್ಕೆ ನಷ್ಟ ಮಾಡಿದರು. ಹಾಗಾಗಿ ಅದರಿಂದ ಅವರೇ ಅನುಭವಿಸಿದ್ದಾರೆ. ಇವತ್ತಿನ ದಿವಸ ಯಾರು ಕೂಡ ಅವ್ರಿಗೆ ಕೇಳ್ತಾ ಇದ್ದ ತಮ್ಮೆಲ್ಲ ಗೊತ್ತಿರೋ ಹಾಗೆ ವಿಷಯ. ಅದೇ ರೀತಿ ಇಲ್ಲೂ ಕೂಡ ಮಾಲಿನ್ಯ ರಿಸೋರ್ಸ್ನಿಂದ 285 ಸರ್ವೆ ನಂಬರಲ್ಲಿ ಕಾನೂನು ಬಾಹಿರವಾಗಿ ಮೈನಿಂಗ್ ನಡೀತಾ. ಈಗ ಅದೇ ರೆಡ್ಡಿ ಸಾಹೇಬ್ರ ಮೇಲೆ, ಜನಾರ್ದನ ರೆಡ್ಡಿ ಅವರ ಮೇಲೆ ಏನೋ ಒಂದು ಸುಮೋಟೋ ಕೇಸ್ ಮಾಡಿಕೊಂಡು CBI ರೇಡ್ ಮಾಡ್ತಾವೆ. ಅದೇ CBI ಇವತ್ತಿನ ದಿವಸ ಈ ಮಾಲಿನ್ಯ ರಿಸೋರ್ಸಸ್ ಮೇಲೆ ಸಂಬಂಧಪಟ್ಟಂಥ ಎಲ್ಲ ಅವರೇನು ಕಮಿಟಿ ಇದೆ
ಸದಸ್ಯರು ಅವರ ಮೇಲೆ ಆಕ್ಷನ್ ಮಾಡುತ್ತಾ, ಅದರ ಜೊತೆಗೆ ಯಾವೆಲ್ಲ ಅಧಿಕಾರಿಗಳು ಇದರಲ್ಲಿ ಶಾಮೀಲಾಗಿದ್ದಾರೆ ಅದರಲ್ಲಿ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ರಂಗಪ್ಪ ಅಂತೇಳಿ ಒಬ್ಬರು ಬೆಂಗಳೂರಲ್ಲಿರುವಂಥ ಮೈನ್ಸ್ ಆ್ಯಂಡ್ ಜಿಯಾಲಜಿ ಆಫೀಸರ್ ಇದ್ದಾರೆ, ಡೈರೆಕ್ಟರ್ ಇದ್ದಾರೆ. ಅವ್ರು ಇದರಲ್ಲಿ ಸಂಪೂರ್ಣವಾಗಿ ತಾವು ಏನೂ ಮಾಡ್ತಾ ಇಲ್ಲ ಆದರೂ ತಾವೆಲ್ಲ ಮಾಡ್ತಾ ಇಲ್ಲ ಅಂತ ತೋರಿಸಿದ್ರೆ ಬಟ್ ಎಲ್ಲ ಮಾಡಿದ್ದು ಅವರೇ ಅಂತ ತಗೊಂಡು ಹೇಳೋಕೆ ಇಚ್ಛೆ ಪಡ್ತಾ ಇದ್ದೀನಿ. ಯಾಕಂದ್ರೆ ನಮ್ಮ ಹತ್ರ ಅದಕ್ಕೆ ಪುರಾವೆ ಇಲ್ಲದೆ ನಾವು ಮಾತಾಡೋಕ್ಕೂ ಆಗಂಗಿಲ್ಲ. ಸೊ ಅವರೊಬ್ಬರ ಸೀನಿಯರ್ ಆಫೀಸರ್ ಆಗ್ತಾರೆ. ಹಾಗಾಗಿ ಸೊ ಅವ್ರ ಮೇಲೆ ಈಗ ಲೋಕಾಯುಕ್ತ ಮತ್ತು CBI ಎಂಟೈರ್ ಏನು ಮೈನಿಂಗ್ ಆಗಿದೆ ಇದನ್ನೆಲ್ಲ ಬೆಳಗಾವಿ ತಾಲೂಕಿನಲ್ಲಿ ಹಾಗೂ ಖಾನಾಪುರ್ನಲ್ಲಿ ಆದಂಥ ಎಲ್ಲ ಕಾನೂನು ಬಾಹಿರವಾದಂತಹ ಮೈನಿಂಗ್ ಮೇಲೆ CBI ತನಿಖೆ ನಡೆಸಬೇಕಂತ ತಿಳ್ಕೊಂಡು ನಾನು ಸರ್ಕಾರದ ವತಿಯಿಂದ ಇದನ್ನು ತನಿಖೆಗೆ ಒಳಪಡಿಸ್ಬೇಕಂತ ತಿಳ್ಕೊಂಡು ನಾನು ನಮ್ಮ ಜಿಲ್ಲಾ ಪಾಲಕ ಮಂತ್ರಿಗಳಿಗೆ ಹಾಗೂ ಮಾನ್ಯ SS ಮಲ್ಲಿಕಾರ್ಜುನ್ ಸಾಹೇಬರು ಅವರು ಮೈನ್ಸ್ ಆ್ಯಂಡ್ ಜಿಯಾಲಜಿ ಮಿನಿಸ್ಟರ್ ಇದ್ದಾರೆ, ಅವರು ಇದನ್ನು CBI ತನಿಖೆಗೆ ಒಪ್ಪಿಸಿ ಇದನ್ನು ಎನ್ಕ್ವೈರಿ ಮಾಡಿಸ್ಬೇಕಂತ ತಿಳ್ಕೊಂಡು ಕೂಡ ನಾವು ಒಂದು ಸರ್ಕಾರ ಹತ್ರ ಮನವಿ ಮಾಡ್ಕೋತಾ ಇದ್ದಾರೆ. ಈಗ ನೋಡಿ ಇದರಲ್ಲಿ ನಂಬರ್ಸ್ ತೋರಿಸ್ತೀನಿ. ಇದರಲ್ಲಿ ಇವರು ಪರ್ಮಿಷನ್ ಕೇಳ್ತಾರೆ. ಇದರಲ್ಲಿ 284ರಿಂದ ಹಿಡ್ಕೊಂಡು 299 ಪರ್ಮಿಷನ್ಸ್. ಅದರಲ್ಲಿ 285 ಎಲ್ಲೂ ನಮೂದು ಮಾಡಿಲ್ಲ. 285 ಯಾಕೆ ಮಾಡಿಲ್ಲ ಅಂತ ಹೇಳಿದ್ರೆ 285 ಇರೋದು ಅದು ಗೌರ್ಮೆಂಟ್ ಸರ್ವೆ ನಂಬರ್. ನೋಡಿ ಈ ನಕಾಶೆಯಲ್ಲಿ ಇದು 283, ಇದು 284, ಇದು 285 ಬ್ಲ್ಯಾಕ್ ಕಲರ್ ಸ್ಪಾಟ್ ಅಂತಲ್ಲ ಇಲ್ಲಿ ಇದು 285. ಇದು ಸರ್ಕಾರಿ ಜಮೀನಿನಲ್ಲಿ ಇವತ್ತಿನ ದಿವಸ ಇವರು ಮೈನಿಂಗ್ ಮಾಡಿಬಿಟ್ಟಿದ್ದಾರೆ. ಸೊ ಇವ್ರ ಮೇಲೆ ಇದು ಆಕ್ಷನ್ ಆಗಲೇಬೇಕು. ಯಾಕಂದ್ರೆ ಇದರಿಂದ ಪರಿಸರ ಕೂಡ ಹಾಳಾಗಿದೆ. ಇದರಲ್ಲಿ ಕ್ಲಿಯರ್ ಆಗಿ ತಮ್ಮ ಕಾಣಿಸುತ್ತೆ. ಇದು ನೋಡಿ ಇದು 285 ಇದೆ ಇಲ್ಲಿ. ಇದು ಸರ್ಕಾರಿ ಜಮೀನು, ಇದರಲ್ಲೇ ಮೈನಿಂಗ್ ಆಗಿದೆ. ಅದರ ಜೊತೆಗೆ ಇವರು ಕೆಲವೊಂದು ಖಾನಾಪುರ ತಾಲೂಕಲ್ಲಿ ಕೆಲವೊಂದು ವಿಷಯ ತಮಗೆ ಹೇಳೋಕ್ಕೆ ಇಷ್ಟಪಡ್ತೀನಿ. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕು ತೋರಾಳಿ ಗ್ರಾಮದಲ್ಲಿ ಅಲ್ಯೂಮಿನಿಯಂ ಲೈಟ್ರೇಟ್ ಅನ್ನ ಅಲ್ಯೂಮಿನಿಯಂ ಲೈಟ್ರೇಟ್ ಅನ್ನ ಅಲ್ಲಿನ ತಗೊಳಕ್ ಹೋಗ್ತಾರೆ. ಅದನ್ನು ವೆಸ್ಟರ್ನ್ ಘಾಟ್ ಒಳಗೆ ಬರುತ್ತೋ ಇಲ್ಲೋ ಅಂತ ಕೇಳ್ತಾ ಇದ್ದಾರೆ ಅವರು. ಅಂದ್ರೆ ಇದು ವೆಸ್ಟರ್ನ್ ಘಾಟ್ ಒಳಗೆ ಬರ್ತದೆ ಇಲ್ಲೋ ಅಂತ ಕೇಳೋದಕ್ಕಿಂತ ಅದನ್ನ ಹೆಂಗ್ ಪ್ರೊಟೆಕ್ಷನ್ ತಗೊಳ್ಬೇಕು ಅದನ್ನ ಕೇಳಬೇಕಿತ್ತು ಅವ್ರು, ಹೆಂಗೆ ಉಳಿಸ್ಕೋಬೇಕಂತೇಳಿ. ಮೈನ್ಸ್ ಆ್ಯಂಡ್ ಜಿಯಾಲಜಿದವ್ರು ಎಲ್ಲ ಕಡೆಗೆ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ವೆಸ್ಟರ್ನ್ ಘಾಟ್ಸ್ ಎಲ್ಲ ಬರುತ್ತಾ, ಅಥವಾ ಯಾವುದೋ ಅನಿಮಲ್ ಟೈಗರ್ ಸೆನ್ಸಿಟಿವ್ ಝೋನ್ ಇದೆಯಾ, ಅಥವಾ ಎಲಿಫೆಂಟ್ ಕಾರಿಡೋರ್ ಇದೆಯಾ, ಆಮೇಲೆ ಈ ರೀತಿ ಎಕೋ ಸೆನ್ಸಿಟಿವ್ ಝೋನ್ ಇದೆ, ಈ ರೀತಿ ಅದನ್ನ ಈ ರೀತಿ ಒಂದು ಈ ರೀತಿ ಅದನ್ನು ಪ್ರಶ್ನೆಗಳನ್ನು ಮಾಡಿ ಅರಣ್ಯ ಇಲಾಖೆ ಕೇಳ್ತಾ ಇದ್ದಾರೆ. ಅರಣ್ಯ ಇಲಾಖೆದವರು ಈಗಾಗಲೇ ಸುಮಾರು ಸರಿ ಅಂತ ಕೆಲವೊಂದು ಇದರಲ್ಲಿ ತಿರಸ್ಕಾರ ಮಾಡಿದ್ರು ಕೂಡ 3 ಸರಿ ಬರ್ಸುವಂಥ ಕೆಲಸನ ಈ ರಂಗಪ್ಪ ಅನ್ನುವಂಥ ಅಧಿಕಾರಿ ಕೂಡ ಮಾಡ್ತಾ ಇದ್ದಾರೆ. ಮುಂದಿನ ದಿವಸ ಬರೋ ದಿವಸಗಳಲ್ಲಿ ಅದರದ್ದೊಂದು ಪುರಾವೆ ಸಹಿತ ಮತ್ತೊಂದು ಪತ್ರಿಕಾಗೋಷ್ಠಿ ನಾವು ತಗೋತೀವಿ. ಯಾಕಂದ್ರೆ ಅದೊಂದು ಅಮಟ್ಯದೊಂದು ಕೇಸ್ ಇದೆ, ಅದರಲ್ಲಿ ನಾವು ಅದನ್ನು ಮಾಡ್ತಾ ಇದ್ದೀವಿ. ಸೊ ಇದರಲ್ಲಿ ಈಗ ಏನು ಕಾನೂನು ಬಾಹಿರವಾಗಿ ನಡೆದಂತಹ ಮೈನಿಂಗ್ ಅವರನ್ನ ಯಾರ ಇದರಲ್ಲಿ 100 ಕೋಟಿ ರೂಪಾಯಿಗಳನ್ನು ಈಗಾಗಲೇ ನಷ್ಟ ಮಾಡಿದ್ದಾರೆ, ಅವ್ರ ಮೇಲೆ ಸೂಕ್ತವಾದ ಕ್ರಮ ಕರ್ನಾಟಕ ಸರ್ಕಾರ ತಗೊಳ್ಬೇಕಂತ ತಿಳ್ಕೊಂಡಾಗ ಕೂಡ ನಾನು ಮಾನ್ಯ ಸರ್ಕಾರದಲ್ಲಿ ಘನವೇತ ಸರ್ಕಾರದಲ್ಲಿ ನಾನು ಮನವಿ ಕೂಡ ಮಾಡ್ತಾ ಇದ್ದೀನಿ ಅಂತಕೊಂಡು ಹೇಳಿ ನನ್ನ 2 ಮಾತುಗಳಿಗೆ ವಿರಾಮ ಕೊಡ್ತೀನಿ. ಆಮೇಲೆ ಇನ್ನು ಮುಂದಿನ ರಾಜೀವ್ ಟೋಪಣ್ಣವರವರು ತಮ್ಮ ಎಲ್ಲ ವಿಷಯಗಳನ್ನ ತಮ್ಮ ಮುಂದೆ ಇಡ್ತಾರೆ. विनोद कोलकार, KMM मराठी, बेळगाव. शुभ क्षण आले, क्षण प्रेमळ है, रेशमात गुंफून सोनेरी. BS Channabasappa and Sons, The Textile Mall, Tilakwadi, Belagavi.